ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ. ಈಗ ಮಿಸ್ಟರ್ ರಾವಣ ಎಪಿಸೋಡ್ 2 ಮುಂದುವರಿಸೋಣ. ನಾನು ವಿರಾಟ್ ಸೂರ್ಯವಂಶಿ ಅಂದ ತಕ್ಷಣವೇ ನರಸಿಂಹಮೂರ್ತಿ ಹಿಡ್ದಿದ್ದ ಕತ್ತಿ ಅವರ ಕೈಯಿಂದ ಜಾರಿ ನೆಲದ ಮೇಲೆ ಬಿತ್ತು. ಅಲ್ಲಿವರೆಗೆ ಅಳ್ತಾ ಇದ್ದ ವಂಶಿಯ ಕಣ್ಣುಗಳಲ್ಲಿ ಹೇಳತೀರದ ವೇದನೆ ಬಂದು ಆವರಿಸಿಕೊಂಡಿತ್ತು. ಕೃಷ್ಣ ತವಕದಿಂದ ವಿರಾಟ್ ಅಂತ ತನ್ನನ್ನು ಪರಿಚಯಿಸ್ಕೊಂಡವನ ಹತ್ರಕ್ಕೆ ಬಂದು, ನೀನು ನೀನು ವಿರಾಟೇನೋ, ಪದ್ಮಾವತಿ ಅತ್ತೆ ಮಗ ವಿರಾಟೇನೋ ಅಂತ ಇದನ್ನು ಕೇಳುವಾಗಲೇ ಅವನ ಕಣ್ಣುಗಳು ವೇಗವಾಗಿ ವಿರಾಟ್ನನ್ನು ಅಳೆದವು. ನಿಧಾನವಾಗಿ ಕೃಷ್ಣನನ್ನು ನೋಡಿದ ವಿರಾಟ್, ಹೌದು, ಜೊತೆಯಲ್ಲಿ ಹುಟ್ಟಿದ ಅಣ್ಣನಿಂದಲೇ ದಾಸಿ ಪಟ್ಟ ಪಡೆದ ಪದ್ಮಾವತಿಯ ಮಗ ವಿರಾಟ್ ನಾನೇ ಅಂದ ತಕ್ಷಣ ಅಲ್ಲಿವರೆಗೆ ಸಡಿಲವಾಗಿದ್ದ ನರಸಿಂಹಮೂರ್ತಿಯ ಮುಖ ಕಲ್ಲಿನ ಬಂಡೆಯಂತೆ ಮತ್ತೆ ಬಿಗಿಯಾಯಿತು. ಕೃಷ್ಣನಿಗೆ ವಿರಾಟ್ನನ್ನು ಕಂಡ ತಕ್ಷಣ ಅಷ್ಟೊಂದು ಆನಂದ. ಹಾರು ಬಂದು ವಿರಾಟ್ನನ್ನು ಅಪ್ಕೊಂಡ. ಲೇ ವಿರಾಟ್, ಹೇಗಿದೆಯೋ? ಗುರ್ತೇ ಸಿಗದೇ ಇರೋ ಅಷ್ಟು ಬದಲಾಗಿ ಹೋಗಿದ್ಯಾ? ಸಣ್ಣ ವಯಸ್ಸಿನಲ್ಲಿ ವಿರಾಟ್ ಮೇಲೆ ಕೃಷ್ಣ ಎಷ್ಟರ ಮಟ್ಟಿಗೆ ಪ್ರೀತಿ ಇಟ್ಟಿದ್ನೋ ಅದರಲ್ಲಿ ಎಳ್ಳಷ್ಟು ಬದಲಾವಣೆ ಇರಲಿಲ್ಲ. ನರಸಿಂಹಮೂರ್ತಿ ತನ್ನನ್ನು ಕೋಪದಿಂದ ನೋಡ್ತಿರೋದನ್ನು ಕೂಡ ಅಲಕ್ಷಿಸ್ತಾ ಕೃಷ್ಣ. ಊರವರೆಲ್ಲರೂ ತಮ್ಮಲ್ಲೇ ಪದ್ಮಾವತಿಯ ಬಗ್ಗೆ ಮತ್ತು 15 ವರ್ಷಗಳ ಹಿಂದೆ ನಡೆದ ವಿಷಯದ ಬಗ್ಗೆ ನೆನ್ನೆ ತಾನೇ ನಡೆದಿದೆ ಅನ್ನೋ ಹಾಗೆ ಅಗ್ದು ಉಗ್ದು ಮಾತಾಡ್ತಿದ್ರು. ತನ್ನ ತಾಯಿ ಈ ಊರಿನ ನೆಂಟರು ಮುಂದೆ ಅನುಭವಿಸಿದ ಅವಮಾನ ವಿರಾಟ್ ಮನಸ್ಸಲ್ಲಿ ಹಸಿ ಮರಕ್ಕೆ ಹೊಡೆದ ಆಣಿಯಂತೆ ಹಚ್ಚೊತ್ತಿತ್ತು. ಅದನ್ನು ಮತ್ತೆ ಅವರೆಲ್ಲರೂ ಒಮ್ಮೆ ಶವ ಪರೀಕ್ಷೆ ಮಾಡಿದಾಗ ಅವರನ್ನು ಸುಟ್ಟು ಹಾಕುವಂತೆ ಒಂದು ನೋಟ ಬೀರ್ದ ವಿರಾಟ್. ತಮ್ಮಲ್ಲೇ ಗುಣಗ್ತಾ ಇದ್ದವರ ಬಾಯಿ ತಾನಾಗಿಯೇ ಲಾಕ್ ಆಯಿತು. ಕಾರಣ 15 ವರ್ಷಗಳ ಹಿಂದೆ ಅವ್ರು ನೋಡಿದ ಆಟದ ಹುಡುಗ ವಿರಾಟ್ ಅಲ್ಲ ಇವನೀಗ. ಎದುರಾಳಿಯನ್ನು ನೋಟದಿಂದಲೇ ಸುಟ್ಟು ಬೂದಿ ಮಾಡೋ ಶಕ್ತಿ ಹೊಂದಿದ ಸರ್ವಾಧಿಕಾರಿ ವಿರಾಟ್ ಈಗ ಬಂದಿರೋದು. ತಾನು ಮಾತ್ರವೇ ಇದುವರೆಗೆ ತನ್ನ ಬಾಲ್ಯದ ಗೆಳೆಯನನ್ನು ಅಪ್ಕೊಂಡಿರೋದನ್ನು ಅರಿತ ಕೃಷ್ಣ ಮೆಲ್ಲನೆ ವಿರಾಟ್ನಿಂದ ದೂರ ಸರಿದ. ವಿರಾಟ್, ನೀನು ಏನು ಮಾಡಿದೀಯ ಗೊತ್ತಾ? ನಿನ್ನೆ ವಂಶಿಯ ನಿಶ್ಚಿತಾರ್ಥ ಇತ್ತು ಅಂದ ಕೃಷ್ಣ. ವಿರಾಟ್ ಕದಲ್ದೆ ಗೊತ್ತು ಅಂದ. ಅವನ ಅಲಕ್ಷ್ಯದ ಉತ್ತರಕ್ಕೆ ಕೆರಳಿದ ನರಸಿಂಹಮೂರ್ತಿ, ಏನೋ ಗೊತ್ತು, ಏನು ಗೊತ್ತು ನಿನಗೆ? ನಿನ್ನ ಅಮ್ಮ ಹೇಳ್ಕೊಟ್ಟು ಕಳಿಸಿದ್ಲೋ, ಹೆಂಗಾದರೂ ಮಾಡಿ ನನ್ನ ಅಣ್ಣನ ಮಗಳನ್ನ ಮದುವೆ ಆಗು, ನನ್ನ ಅಣ್ಣನ ಆಸ್ತಿ ಕಿತ್ಕೊಂಡು ಬಾ ಅಂತ ನಿನ್ನ ಅಮ್ಮ ಹೇಳ್ಕೊಟ್ಟು ಕಳಿಸಿದ್ಲೋ ಅಂದರು ನರಸಿಂಹಮೂರ್ತಿ. ತನ್ನ ತಾಯಿಯನ್ನು ನರಸಿಂಹಮೂರ್ತಿ ನಿಂದಿಸಿದ್ದನ್ನು ಕೇಳಿದ ತಕ್ಷಣ ರುದ್ರಮೂರ್ತಿಯಾಗಿ ಮಾರ್ಪಟ್ಟ ವಿರಾಟ್. ನರಸಿಂಹಮೂರ್ತಿಯ ಕೈಯಿಂದ ತಪ್ಪಿ ಬಿದ್ದಿದ್ದ ಕತ್ತಿನ ಅವನು ಮೇಲಿನ ತುದಿಯಿಂದ ತುಳಿದಾಗ ಅದು ಹಾರು ಬಂದು ವಿರಾಟ್ ಕೈಯಲ್ಲಿ ಸಿಕ್ಕೊಂಡಿತ್ತು. ಕ್ಷಣಾರ್ಧದಲ್ಲಿ ಅವನ ಕೈಯಲ್ಲಿ ಮೊಳೆದ ಕತ್ತಿಯನ್ನು ಅದನ್ನು ನರಸಿಂಹಮೂರ್ತಿಯ ಕುತ್ತಿಗೆಗೆ ಅವನು ಇಟ್ಟಿರೋದನ್ನು ಕಂಡು ಊರು ಮತ್ತು ನೆಂಟರು ಬೆಚ್ಚಿ ಬಿದ್ದರು. ಆಗ ಜಯಮ್ಮ ಓಡಿ ಬಂದು ವಿರಾಟ್ ಎದುರು ನಿಂತು ಕೈ ಜೋಡಿಸಿ, ಲೇ ವಿರಾಟ್, ಏನು ಮಾಡ್ತಿದ್ಯಾ? ಅವನಿನ್ನ ಮಾವ, ಅವರನ್ನು ಏನೂ ಮಾಡಬೇಡ ಕಣೋ ಅಂದರು. ವಿರಾಟ್, ಕತ್ತಿ ತೆಗಿಯೋ ಅಂತ ಕೃಷ್ಣ ಕೂಡ ಆಕ್ರೋಶದಿಂದ ಕಿರಿಚಿದ. ಆದರೆ ಅದು ಯಾವುದಕ್ಕೂ ಅಲುಗಾಡಲಿಲ್ಲ ವಿರಾಟ್. ನರಸಿಂಹಮೂರ್ತಿಯನ್ನು ನೋಡ್ತಲೇ, ಮಾಡದ ತಪ್ಪಿಗೆ ಶಿಕ್ಷೆ ಹೇಗಿರುತ್ತೆ ಅಂತ ಈಗ ನಿನಗೆ ಅರ್ಥ ಆಗಿರಬೇಕು. ಊರವ್ರ ಮುಂದೆ ನೆಂಟರ ಮುಂದೆ ಅವಮಾನಪಟ್ಟು ನಿಲ್ಲೋವಾಗ ನಾಲ್ಗೆ ಕಿತ್ಕೊಂಡು ಸಾಯಬಹುದು ಅನಿಸಿರುತ್ತಲ್ವಾ? ನಿನ್ನ ಮಗಳನ್ನು ಅಪಹರಿಸ್ಕೊಂಡು ಹೋದೆ, ಆದರೆ ಇನ್ಮೇಲೆ ಬರೋ ಪ್ರತಿಯೊಂದು ದಿನವೂ ಮಾಡದ ತಪ್ಪಿಗೆ ಶಿಕ್ಷೆ ಹೇಗಿರುತ್ತೆ ಅಂತ ನಿನ್ನ ಮಗಳನ್ನ ನೋಡಿ ಅವಮಾನಪಟ್ಟು ಸಾಯಿ ಅಂದ ವಿರಾಟ್ನ ನೋಟ ಅರ್ಧ ಕ್ಷಣದಲ್ಲಿ ಅವನನ್ನು ಗಾಯಗೊಂಡ ಪಾರಿವಾಳದಂತೆ ನೋಡ್ತಿದ್ದ ವಂಶಿಯನ್ನು ಮುಟ್ಟಿ ಆಲಂಗಿಸಿತ್ತು. ಕತ್ತಿಯನ್ನು ದೂರ ಎಸ್ತವನು ಒಂದು ಕ್ಷಣ ಕೂಡ ತಡ ಮಾಡದೆ ತನ್ನ ಕಾರಿನಲ್ಲಿ ಹತ್ತಿ ಧೂಳೆಬ್ಬಿಸ್ತಾ ಅಲ್ಲಿಂದ ಹೊರಟ. ಹಿಂದಿನ ಕನ್ನಡಿಯ ಮೂಲಕ ವಂಶಿಯ ಕಣ್ಣೀರಿನ ರೂಪವೇ ಕಾಣಿಸ್ತಿತ್ತು ಅವನಿಗೆ. ಅವನ ತುಟಿಗಳಲ್ಲಿ ಕ್ರೂರ ನಗೆ, ಏನನ್ನೋ ಸಾಧಿಸಿದ ಸಂತೋಷ. ಆದರೆ ವಿರಾಟ್ ಮನಸ್ಸು ಅದಕ್ಕೆ ವಿರುದ್ಧವಾಗಿ ಪ್ರಾಣಯಾತನೆಯನ್ನು
ಅನುಭವಿಸ್ತಿತ್ತು. ಇತ್ತ ಊರಿನ ಹೊರವಲಯದಲ್ಲಿ ಒಂದು ಹಾಳು ಬಿದ್ದ ಬಾವಿ ಇತ್ತು. ಆ ಬಾವಿ ಸುತ್ತ ಅನೇಕ ಮರ್ಮದ ಕಥೆಗಳಿದ್ವು. ದೆವ್ವ, ಮೋಹಿನಿ ಅನ್ನೋ ಥರ ಅಮಾನವೀಯ ಕಟ್ಟುಕತೆಗಳು ಆ ಜಾಗದ ಸುತ್ತಲೂ ಹರಡಿದ್ರಿಂದ ಅಲ್ಲಿ ಜನರ ಓಡಾಟ ತುಂಬ ಕಡಿಮೆ ಇತ್ತು. 4-5 ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಒಣಗಿ ಹೋಗಿದ್ದ ಬಾವಿಲಿ ಈಗ ಕಾಲು ಭಾಗದಷ್ಟು ನೀರು ತುಂಬಿಕೊಂಡಿತ್ತು. ಬಾವಿ ದಂಡೆ ಮೇಲೆ ಕೂತು ಬಾವಿ ಒಳಗಡೆ ಇಣಕ್ಕೆ ನೋಡ್ತಿದ್ಲು ವಂಶಿ. ಇನ್ನೂ ನೀನು ಸಾಯಲ್ವಾ ಅಂತ ಮಸಾಲೆ ವಡೆನ ಕಚ್ತಾ ಅವಳ ಹತ್ರಕ್ಕೆ ಬಂದು ನಿಂತಲು ಜನನಿ, ವಂಶಿಯ ಬೆಸ್ಟ್ ಫ್ರೆಂಡು. ಆಗ ಜನನಿಯನ್ನು ಕೋಪದಿಂದ ನೋಡಿದ್ಲು ವಂಶಿ. ಯಾವಾಗ ಸಾಯ್ತೀಯ ಅಂತ ಕೇಳಿದ್ರೆ ಹಿಂಗೆ ಕೋಪದಿಂದ ನೋಡ್ತೀಯಲ್ಲೇ, ನಾನು ಅಷ್ಟೊಂದು ಸುಂದರವಾಗಿದ್ದೀನ ಅಂದ್ಲು ಜನನಿ. ಜನನಿ ತಿಂತಿದ್ದ ಮಸಾಲೆ ವಡೆನ ಕಸಿದ್ಕೊಂಡ ವಂಶಿ ಅದನ್ನು ಬಾವಿ ಒಳಗಡೆ ಎಸೆದ್ಲು. ಏಯ್ ಸಮೋಸ ಮುಗ್ನವಳೆ, ಯಾಕೆ ನನ್ನ ವಡೆನ ಕಸ್ಕೊಂಡು ಬಾವಿಗೆ ಎಸ್ತೆ ಅಂದ್ಲು ಜನನಿ. ನಾನೇ ಗಾಯಗೊಂಡಿರೋ ಮನಸ್ಸಿಗೆ ಬಟರ್ ಜಾಮ್ ಹಚ್ಕೊಳ್ಳೋಕೆ ಒದ್ದಾಡ್ತಿದ್ದೀನಿ, ನಿನ್ನ ಹಾಸ್ಯ ಬೇರೆನಾ ಅಂದ್ಲು ವಂಶಿ. ಏಯ್, ನಿನಗೆ ಕಿಂಗ್ ಖಾಂಗ್ ಥರ ಇರೋ ಮಗುವನ್ನೇ ಗಂಡನಾಗಿ ನೋಡಿದ್ದು ನಿಮ್ಮಪ್ಪ. ನಿಶ್ಚಿತಾರ್ಥದಂದೆ ನಿನ್ನಂದ ಎತ್ಕೊಂಡು ಓಡೋಗಿದ್ದು ನಿಮ್ಮ ಮಾವನ ಮಗ. ಓಡ್ದವನು ಹಾಗೆ ಕರ್ನಾಟಕದ ಗಡಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗದೆ ಮತ್ತೆ ಯಾಕೆ ಈ ಹಾಳಾದ ಊರಿಗೆ ಕರ್ಕೊಂಡು ಬಂದ ಅಂತಷ್ಟೇ ನಂಗೆ ಅರ್ಥ ಆಗ್ತಿಲ್ಲ ಕಣೆ. ನಿಮ್ಮ ಅಪ್ಪ ಮತ್ತು ಮಾವನ ಮಗನ ನಡುವೆ ನಾನು ಏನು ಅಂತ ಪಂಚಾಯಿತಿ ಮಾಡಲೇ ಅಂದ್ಲು ಜನನಿ. ವಂಶಿಯಿಂದ ಒಂದು ದೀರ್ಘವಾದ ನಿಟ್ಟುಸಿರು ಹೊರಬಂತು. ಯಾಕೆ ಅವನಿಗೆ ಹಾಗೆ ತೀರಿಸ್ಕೊಳ್ಳೋಕೆ ನಾನೇ ಸಿಕ್ನಾ? ನಾನು ಕನ್ಯೆಯಾಗಿಯೇ ಸಾಯಬೇಕು ಅಂತ ಅವನಿಗೆ ಅಷ್ಟೊಂದು ಆಸೆನಾ? ಎತ್ಕೊಂಡು ಹೋದವನು ಸುಮ್ಮನೆ ಬಿಟ್ಟಿರ್ತಾನ ಅಂತ ಈಗಲೇ ಸುತ್ತಮುತ್ತಲಿನ ದೊಡ್ಡವರೆಲ್ಲ ನನ್ನ ಕಿವಿಗೆ ಬೀಳೋ ಥರ ಮಾತಾಡ್ಕೋತಿದ್ದಾರೆ ಅಂತ ಅದನ್ನು ಹೇಳೋವಾಗಲೇ ವಂಶಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಹೀಗೆಲ್ಲ ನಡೆಯುತ್ತೆ ಅನ್ನೋದನ್ನು ಅಂದೇ ಊಹಿಸಿದ್ದ ಜನನಿ ತನ್ನ ಶಾಲಿನ ತುದಿಯಲ್ಲಿ ಕಟ್ಟಿಟ್ಟಿದ್ದ ಇನ್ನೊಂದು ಮಸಾಲೆ ವಡೆಯನ್ನು ತೆಗೆದು ಕಚ್ಚಿದ್ಲು. ವಂಶಿ, ನೀನು ಈ ಕುಟುಂಬದಲ್ಲಿ ಹುಟ್ಟಿದ್ದ ಮೊದಲನೇ ತಪ್ಪು ಕಣೆ. ನಿಮ್ಮಪ್ಪ ನರಸಿಂಹಮೂರ್ತಿಗೆ ಹುಟ್ಟಿದ್ದು 2ನೇ ತಪ್ಪು. ಅದರಲ್ಲೂ ತುಂಬ ದೊಡ್ಡ ತಪ್ಪು ಯಾವುದು ಗೊತ್ತಾ? ನೀನಿನ್ನೂ ಈ ಮನೆಯನ್ನು ಬಿಟ್ಟು ಓಡ್ ಹೋಗದೆ ಇರೋದು ಅಂದ್ಲು ಜನನಿ. ಛೆ, ಸುಮ್ಮನಿರೆ, ಉರಿ ತರಿಸ್ಬೇಡ. ಏ ಜನನಿ, ವಿರಾಟ್ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾನ ಅಂದ್ಲು ವಂಶಿ. ಇರ್ತಾನೋ ಇಲ್ವೋ ಅಂದ್ರೆ ಅವ್ನು ನಿನ್ನ ಮೇಲೆ ಕೋಪದಲ್ಲೇ ಇದ್ದಾನೆ. ಯಾಕೆಂದರೆ ನೀನು ಮಾಡಿದ ಕೆಲಸನೇ ಆಗಿದೆ ಮಗು ಅಂದ್ಲು ಜನನಿ. ನಾನೇನೇ ಮಾಡಿದೆ? ಸುಮ್ಮನೆ ಪ್ರತಿಯೊಂದಕ್ಕೂ ನನ್ನನ್ನೇ ಯಾಕೆ ಅಂತೀಯ ಅಂದ್ಲು ವಂಶಿ. ಮತ್ತೆ ನೀನು ಮಾಡಿದ ಕೆಲಸಕ್ಕೆ ನಿನ್ನೆ ಇನ್ನೇನು ಒಬಾಮಂಗಂತಾರ? ವಿರಾಟ್ ಯಾರು? ಅಷ್ಟು ಮುದ್ದಾದ ಹುಡುಗ. ಒಂದು ಕಾಲದಲ್ಲಿ ಎಷ್ಟು ಚೆನ್ನಾಗಿದ್ದ ಹುಡುಗ ಅವನು. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅವನೇ ವಿರಾಟ್ ಅಂತ ತನ್ನ ಬಾಯಿಂದ ಅವನೇ ಹೇಳೋವರೆಗೂ ನನಗಂತೂ ಅವನನ್ನು ಗುರುತಿಸಿದೋಕ್ಕೆ ಆಗಲಿಲ್ಲ ಗೊತ್ತಾ. ಎಂಥ ವೈದ್ಯಕೀಯ ಪವಾಡ ನೋಡು ಅಂತ ಮೆಚ್ಚುಗೆಯಿಂದ ಮಾತಾಡಿದ್ಲು ಜನನಿ. ಜನನಿ ಹೇಳಿದ್ದು ಒಂದು ರೀತಿಲಿ ಸತ್ಯನೇ ಆಗಿತ್ತು. ವಿರಾಟ್ ಕೊನೆಯದಾಗಿ ಈ ಊರನ್ನು ಬಿಟ್ಟು ಹೋಗೋ ಮೊದಲು ಅವನ ರೂಪನ ನೋಡಿದ್ರೆ ಎಲ್ಲರೂ ಹೆಣ್ಣು ಮಗು ಅಂತಲೇ ಹೇಳ್ತಿದ್ರು. ನಡಿಗೆಯಲ್ಲಿ ಒಂದು ನಯ, ನೋಟದಲ್ಲಿ ಮಿಂಚು. ತೀರಾ ಹೆದರಿಕೆ ಸ್ವಭಾವ ಹೊಂದಿದ್ದವನು ವಿರಾಟ್. ಪಟ್ಟಣದಲ್ಲಿದ್ದ ಶಾಲೆಯಲ್ಲೇ ಇವರೆಲ್ಲರೂ ಓದ್ತಿದ್ರು. ಅವನ ತರಗತಿಯ ವಿದ್ಯಾರ್ಥಿಗಳಾಗಲಿ, ಮೇಲಿನ ತರಗತಿಯ ವಿದ್ಯಾರ್ಥಿಗಳಾಗಲಿ ವಿರಾಟ್ನನ್ನು ಗೇಲಿ ಮಾಡದೇ ಇರೋರೇ ಇಲ್ಲ. ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕೆ, ತಮ್ಮ ಹೋಮ್ವರ್ಕ್ ಬರೆಸ್ಕೊಳ್ಳೋಕೆ ಅವರಿಗೆಲ್ರಿಗೂ ವಿರಾಟ್ ಬೇಕಾಗಿದ್ದ. ಆಗೆಲ್ಲ ವಿರಾಟ್ನನ್ನು ಅವರಿಂದ ಕಾಪಾಡ್ತಾ ಇದ್ದಿದ್ದು ಕೃಷ್ಣ ಮಾತ್ರ. ವಿರಾಟ್ ಹುಟ್ಟಿನಿಂದಲೇ ಏನು ಹೇಳಿ ಆಗಿರಲಿಲ್ಲ. ವಿರಾಟ್ ಮತ್ತು ಅವನ ತಾಯಿ ಪದ್ಮಾವತಿ ನರಸಿಂಹಮೂರ್ತಿ ಮನೆಯಲ್ಲೇ ಇದ್ದರು. ಸಣ್ಣ ತಪ್ಪು ಮಾಡಿದರೂ ತಮ್ಮ ಸ್ವಂತ ಮಕ್ಕಳಂತ ಕೂಡ ನೋಡದೆ ಹೊಡೆದು ಬಡಿಯೋ ಸ್ವಭಾವ ನರಸಿಂಹಮೂರ್ತಿಯದ್ದು. ಅದರಲ್ಲೂ ತಂದೆ ಮಾಡಿದ ತಪ್ಪು ವಿರಾಟ್ ತಲೆಯ ಮೇಲೆ ಬಿತ್ತು. ವಿರಾಟ್ನ ತಂದೆ ಮೇಲಿದ್ದ ಕೋಪಕ್ಕೆ ನರಸಿಂಹಮೂರ್ತಿ ಪ್ರತಿಯೊಂದಕ್ಕೂ ವಿರಾಟ್ನನ್ನು ಕೆಳಗಡೆ ಹಾಕಿ ತುಳಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ರು. ಕೂತ್ರೆ ತಪ್ಪು, ನಡೆದ್ರೆ ತಪ್ಪು, ಶೌಚಾಲಯಕ್ಕೆ ಹೋದ್ರೂ ತಪ್ಪು ಅನ್ನುವಂತಾಗಿತ್ತು ಅವರ ನೋಟ. ಏನೋ ಅದು, ಯಾವಾಗಲೂ ಶೌಚಾಲಯಕ್ಕೆ ಹೋಗೋದು? ಅದಕ್ಕೂ 4 ತುಳಿತಿದ್ರು ನರಸಿಂಹಮೂರ್ತಿ. ಶೌಚಾಲಯಕ್ಕೆ ಬರಬಾರ್ದಾ? ಬಂದರೆ ಹೋಗದೆ ಇರೋಕ್ಕೆ ಸಾಧ್ಯವಾ? ಇದನ್ನು ಯಾರಿಗಾದರೂ ನರಸಿಂಹಮೂರ್ತಿಗೆ ಹೇಳಿ ಅರ್ಥೈಸೋಕ್ಕೆ ಸಾಧ್ಯನಾ?
ಸಾರಿನಲ್ಲಿ ಉಪ್ಪಿಲ್ದಿದ್ರೆ ನರ್ಮದಾ ಮುಖಕ್ಕೆ ಸಾರು ಎರಚಿ ಸುಮ್ಮನೆ ಕೂತು ತಮಾಷೆ ನೋಡ್ತಿದ್ದ ವಿರಾಟ್ನನ್ನ ಎಳೆದು 4 ಗುದ್ದು ಗುದ್ದುತ್ತಿದ್ರು. ತಲೆಯ ಬಾಚಣಿಕೆಯ ಹಲ್ಲು ಮುರಿದು ಹೋದ್ರು ವಿರಾಟ್ನೇ ಅದನ್ನು ಮುರ್ದ ಅಂತ ಭಾವಿಸಿ ಅದಕ್ಕೂ ಸೇರಿಸಿ ಹೊಡಿತಿದ್ರು. ತಡೆಯೋಕೆ ಯಾರೇ ಹೋದ್ರು ಅವರ ಬೆನ್ನ ಮೇಲೂ ದಾಕ್ಷಿಣ್ಯವಿಲ್ಲದೆ ಬಾರಿಸ್ತಿದ್ರು. ಚಿಕ್ಕಂದಿನಿಂದ ನರಸಿಂಹಮೂರ್ತಿಯಿಂದ ಏಟು ತಿಂದೇ ಬೆಳೆದ ವಿರಾಟ್ ಒಬ್ಬ ಹೇಡಿಯಾಗಿಯೇ ಬೆಳೆದ. ಅವನಿಗೂ ಅತಿಯಾದ ಕೋಪ ಬರ್ತಿತ್ತು. ಹಲವು ಬಾರಿ ತನ್ನ ತಾಯಿಯನ್ನು ನಾವು ಬೇರೆ ಎಲ್ಲಾದರೂ ಹೋಗಿ ಬದುಕೋಣ ಬಾ ಅಂತ ಕೂಡ ಕರೆದಿದ್ದ. ಹೊರ ಪ್ರಪಂಚಕ್ಕೂ ತನ್ನ ಅಣ್ಣ ನರಸಿಂಹಮೂರ್ತಿಗೂ ಹೆದರಿದ ಪದ್ಮಾವತಿ ಏಟು ತಿಂದೆ ಸತ್ರು ಇಲ್ಲೇ ಸಾಯೋಣ ಅಂತ ನಿರ್ಧರಿಸಿದ್ರು. ಅವರ ಭಯವೇ ವಿರಾಟ್ಗೆ ಸಿಕ್ಕ ಶಾಪವಾಯಿತು. ನರಸಿಂಹಮೂರ್ತಿ ನೋಡಿಟ್ಟಿದ್ದ ಮದುವೆಗೆ ಟಾಟಾ ಹೇಳಿದ ಪದ್ಮಾವತಿ ನರ್ಮದಾಳ ಅಣ್ಣನನ್ನೇ ಪ್ರೀತಿಸಿ ಗುಟ್ಟಾಗಿ ಮದುವೆ ಆಗಿದ್ರು. ನರಸಿಂಹಮೂರ್ತಿಯ ಪೋಷಕರು ಈ ವಿಷಯ ತಿಳಿಯೋ ಮುನ್ನವೇ ತೀರ್ಕೊಂಡಿದ್ರು. ತಂಗಿ ತನ್ನ ಮಾತನ್ನು ಮೀರಿ ಹೋದದ್ರಿಂದ ಅಂದಿನಿಂದಲೇ ಅವರ ಸಂಬಂಧವನ್ನು ಕಳ್ಕೊಂಡಿದ್ರು ನರಸಿಂಹಮೂರ್ತಿ. ನರ್ಮದಾಗೂ ತವರು ಮನೆಯ ಬಾಂಧವ್ಯ ಇಲ್ಲದಂತಾಯಿತು. ವಿರಾಟ್ ಹುಟ್ಟೋವರೆಗೂ ಯಾರ ಹಂಗೂ ಇಲ್ಲದೆ ತನ್ನ ಪ್ರೀತಿಯ ಹೆಂಡತಿಯೊಂದಿಗೆ ಕೇಶವ ಜೊತೆಯಾಗಿಯೇ ಬಾಳಿದ್ರು. ವಿರಾಟ್ ಹುಟ್ಟಿದ ಮೇಲೆ ಅವನಿಗೆ ಆಸೆಯಿಂದ ಹೆಸರಿಟ್ಟಿದ್ದು ಅವರೇ. ಆದರೆ ವಿರಾಟ್ಗೆ 1 ವರ್ಷ ತುಂಬೋ ಮುನ್ನವೇ ಹೆಂಡತಿ ಮತ್ತು ಮಗನನ್ನು ಬಿಟ್ಟು ಕೇಶವ ಓಡ್ ಹೋದ. ಕೇಶವ ಯಾಕಾಗಿ ತನ್ನನ್ನು ಬಿಟ್ಟು ಓಡ್ ಹೋದ, ಯಾಕೆ ಹೋದ ಅನ್ನೋದು ಇಂದಿಗೂ ಪದ್ಮಾವತಿಗೆ ತಿಳಿಯದ ಗೂಢವಾಗಿದೆ. 1 ವರ್ಷದ ಮಗುವಿನ ಜೊತೆಗೆ ತತ್ತರಿಸಿ ನಿಂತರು ಪದ್ಮಾವತಿ. ಎಷ್ಟೇ ಆದರೂ ಸ್ವಂತ ತಂಗಿ ಅಲ್ವಾ. ತನ್ನ ಕೋಪ ಮತ್ತು ಹಠವನ್ನು ಬದಿಗೊತ್ತಿ ಪದ್ಮಾವತಿಯನ್ನು ತಮ್ಮ ಮನೆಗೆ ಕರ್ಕೊಂಡು ಬಂದರು ನರಸಿಂಹಮೂರ್ತಿ. ನರ್ಮದಾಗೆ ಪದ್ಮಾವತಿಯನ್ನು ನೋಡಿದಾಗ ಪಾಪ ಅನ್ನಿಸ್ತಿತ್ತು. ಹೇಗೋ ಈ ಮನೆಯಿಂದ ಅವರಾದರೂ ತಪ್ಪಿಸ್ಕೊಂಡು ಹೋದ್ರಲ್ಲ ಅನ್ನೋದೊಂದೇ ಇಷ್ಟು ದಿನ ಅವಳಿಗಿದ್ದ ಸಮಾಧಾನ. ಕೇಶವ ನರ್ಮದಾಳ ಸ್ವಂತ ಅಣ್ಣನೇ ಆಗಿದ್ರು, ಅವನನ್ನೇ ಪದ್ಮಾವತಿ ಮದುವೆ ಆಗಿದ್ರು. ಮೊದಲಿಗೆ ಕದ್ದು ಮುಚ್ಚಿ ಆದ ಮದುವೆ ನರ್ಮದಾಗೂ ಬೇಸರವನ್ನೇ ತಂದಿತ್ತು. ಆದರೆ ಕೇಶವ ಪದ್ಮಾವತಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ ರೀತಿನ ಕೇಳಿದ್ದ ನರ್ಮದಾ ಪದ್ಮಾವತಿ ನೆಮ್ಮದಿಯಾಗಿದ್ದಾಳೆ ಅಂತ ನಂಬಿದ್ರು. ಆದರೆ ಅದಕ್ಕೂ ಸಿಡಿಲು ಬಡದಂತೆ ಕೇಶವ ಮಾಡಿದ ಕೆಲಸ ಇತ್ತು. ನರಸಿಂಹಮೂರ್ತಿ ಬಾಳೋ ಮನೆಗೆ ಒಬ್ಬರು ಬಂದರೆ ಅವರು ತಾನಾಗಿಯೇ ನರಸಿಂಹಮೂರ್ತಿಯ ಗುಲಾಮಗಿರಿಯ ಸರಪಳಿಯೊಳಗೆ ಸಿಲುಕೊಳ್ತಿದ್ರು. ಈ ನರಕದಿಂದ ತಪ್ಪಿಸ್ಕೊಂಡೇ ಅಂದ್ಕೊಂಡ ಪದ್ಮಾವತಿ ಮತ್ತೆ ತಿಳಿತಲೇ ಅದೇ ನರಕದ ಬಾಗಿಲಿಗೆ ಬಿದ್ದರು. ಉಚಿತ ಕೊಡುಗೆಯಾಗಿ ವಿರಾಟ್ ಬೇರೆ. ಮಗ ಹೋದರೆ ಏನು, ನಾನು ನನ್ನ ಸೊಸೆನ ನೋಡ್ಕೊಳ್ತೀನಿ ಅಂತ ಹಠ ಹಿಡಿದಿದ್ದ ಜಯಮ್ಮನವರನ್ನು ಗದರಿಸಿ ಬೆದರಿಸಿ ತಮ್ಮ ಜೊತೆಗೆ ಕರೆತಂದಿದ್ರು ನರಸಿಂಹಮೂರ್ತಿ. ಅದಕ್ಕೆ ದೊಡ್ಡ ಕಾರಣ ಏನೂ ಇರಲಿಲ್ಲ. ಅವ್ರ ಮನೆಯ ಪತ್ರ ಈಗ ನರಸಿಂಹಮೂರ್ತಿಯ ಹೆಸರಿನಲ್ಲಿತ್ತು. ಅದಕ್ಕೆ ಹೀಗೆ ಪ್ರತಿಯೊಂದಕ್ಕೂ ಸೋದರ ಮಾವನಿಂದ ಏಟು ತಿಂದು ಬೆಳೆದಿದ್ರಿಂದ ಮತ್ತು ಸುಡೋ ಬಿಸಿಲಿನಲ್ಲಿ ಹೊಲದ ಕೆಲಸಗಳನ್ನು ಮಾಡಿದ್ರಿಂದ ವಿರಾಟ್ನ ರೂಪವೇ ಬದಲಾಗಿತ್ತು. ಅದಕ್ಕಾಗಿಯೇ ತಾನು ವಿರಾಟ್ ಅಂತ ಹೇಳೋವರೆಗೂ ಯಾರಿಂದಲೂ ಅದನ್ನು ಗುರುತಿಸೋಕೆ ಸಾಧ್ಯವಾಗಲಿಲ್ಲ. ಈ ಹಳೆಯ ನೆನಪುಗಳಲ್ಲಿದ್ದ ವಂಶಿಯನ್ನು ಜನನಿ ಕದಲಿಸಿದ್ಲು. ಏನೇ ಫ್ಲ್ಯಾಶ್ ಬ್ಯಾಕಾ ಅಂತ. ಹ್ಞೂ, ಯಾಕೆ ಈ ಮನೇನ ಬಿಟ್ಟು ಹೋದ ತಕ್ಷಣವೇ ಮನುಷ್ಯ ಬೆಳಗಾಗ್ತಾನ? ನಮ್ಮಮ್ಮ ಹೇಳ್ತಿದ್ರು ಪದ್ಮಾವತಿ ಅತ್ತೆ ಈ ಮನೆಯನ್ನು ಬಿಟ್ಟು ಹೋದ್ಮೇಲೆ ಅವ್ರ ಮುಖದಲ್ಲಿ ಒಂದು ಕಳೆ ಬಂದಿದ್ದು ಅಂತ. ಅದಕ್ಕೆ ತಕ್ಕಂತೆ ವಿರಾಟ್ ಹೇಗೆ ಬಂದು ನಿಂತ ನೋಡು ಅನ್ಲು ವಂಶಿ. ನಿಮ್ಮಪ್ಪನ ಕಾಟಕ್ಕೆ ಜಗತ್ತಿನ ಸುಂದರಿಯೇ ಬಂದು ನಿಮ್ಮ ಮನೆಗೆ ಬಂದರೂ ಗುರ್ತೇ ಸಿಗದೆ ಇರೋಂಗೆ ಆಗ್ಬಿಡ್ತಾಳೆ ಬಿಡೆ ಅನ್ಲು ಜನನಿ. ಬಾಯಿ ಮುಚ್ಚೆ, ನಾನೇ ಇಲ್ಲಿ ಉರ್ಕೋತಾ ಇದ್ದೀನಿ, ನೀನು ಬೇರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ಅನ್ಲು ವಂಶಿ. ಯಾಕೆ ನಿಮ್ಮಪ್ಪ ಬೇರೆ ಗಂಡು ಸಿಗದೆ ಅವಸರಕ್ಕೆ ಯಾರಾದರೂ ಮುದ್ಕಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರ ಅನ್ಲು ಜನನಿ. ಮುದ್ಕ ಆಗಿದ್ರೆ ಬೇಗ ಸತ್ತು ಹೋಗ್ತಾನೆ ಅನ್ನೋ ಒಂದೇ ಧೈರ್ಯದಿಂದ ಅವನನ್ನೇ ಮದುವೆ ಆಗ್ತಿದ್ದೆ. ಆದರೆ ನಮ್ಮ ಅಪ್ಪ ಈಗಾಗಲೇ 2 ಮದುವೆ ಆಗಿರೋ ಕಾಮ ಪಿಶಾಚಿಗೆ 3ನೇ ಒಳಗೆ ನನ್ನನ್ನು ಕೊಟ್ಟು ಮದುವೆ ಮಾಡೋಕೆ ಹೊರಟಿದ್ದಾರೆ ಕಣೆ ಅನ್ಲು ವಂಶಿ. ವಾವ್, ಇನ್ನೂ ಏನೇನು ಅದ್ಭುತಗಳನ್ನು ನೋಡಬೇಕಾಗಿದೆಯೋ ಗೊತ್ತಿಲ್ಲ ರಾಮಚಂದ್ರ ಪ್ರಭುವೇ ಅನ್ಲು ಜನನಿ. ಅಯ್ಯೋ ತಮಾಷೆ ಮಾಡಬೇಡ ಜನನಿ, ನಾನು ತುಂಬ ಗಂಭೀರವಾಗಿ ಮಾತಾಡ್ತಿದ್ದೀನಿ. ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ಆ ವಿರಾಟ್ ಬಂದ, ನಾನು ನಿಶ್ಚಿತಾರ್ಥನ ಹಾಳು ಮಾಡ್ದ, ಅವನ ಪಾಡಿಗೆ ಅವ್ನು ಹೊರಟು ಹೋದ. ಈಗ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡು. ಈ 3 ಹೆಂಡತಿಯವ್ರಿಗಿಂತ ಆ ಕಿಂಕಾಂಗ್ ಗಂಡನೇ ಎಷ್ಟೋ ಮೇಲಾಗಿದ್ದ ಕಣೆ. ಸುಮ್ಮನೆ ನಾನೊಂದು ಕೆಲಸ ಮಾಡ್ತೀನಿ
ಅಂತ ಮುಖವನ್ನು ಗಂಭೀರವಾಗಿಟ್ಕೊಂಡು ಹೇಳಿದ್ಲು ವಂಶಿ. ಏನು ನಿಮ್ಮ ಅಪ್ಪನ ಕೊಲೆ ಮಾಡೋಕೆ ಹೊರಟಿದ್ಯಾ ಅಂದ್ಲು ಜನನಿ. ಇಲ್ಲ ಕಣೆ, ಮನೆ ಬಿಟ್ಟು ಓಡ್ ಹೋಗ್ತೀನಿ ಅಂದ್ಲು ವಂಶಿ. ತಡವಾಗಿ ಬಂದರೂ ಅದ್ಭುತವಾದ ಆಲೋಚನೆನೇ ಕಣೆ. ಎಷ್ಟೋ ವರ್ಷಗಳಿಂದ ಈ ಹಾಳಾದ ಮಾತನ್ನೇ ಹೇಳ್ತಿದ್ಯಾ. ಒಳ್ಳೆ ರೀತಿಲಿ ಹೋಗ್ಬಾರೆ, ಹೋಗು, ಆದರೆ ಮತ್ತೆ ವಾಪಸ್ ಮಾತ್ರ ಬರಬೇಡ. ಕೈ ಖರ್ಚಿಗೆ ಏನು ಮಾಡ್ತೀಯಾ? ದೇವಸ್ಥಾನದ ಹುಂಡಿಗೆ ಕೈ ಹಾಕ್ತೀಯಾ ಅಥವಾ ನಿಮ್ಮ ಅಮ್ಮನ ಮನೆಯಲ್ಲೇ ಇಟ್ಟಿದ್ದಾರಲ್ಲ ಹುಂಡಿ, ಅದಕ್ಕೆ ಕೈ ಹಾಕ್ತೀಯಾ ಅಂದ್ಲು ಜನನಿ. ಯಾವ ಹಣಕ್ಕೆ ಕೈ ಹಾಕಿದ್ರೂ ಸಿಕ್ಬೀಳ್ತೀವಿ, ಸುಮ್ಮನೆ ನಮ್ಮ ಅಪ್ಪನ ಹುಲಿ ಉಗುರಿನ ಸರನ ಎಗರಿಸ್ಬಿಡ್ಬೇಕಷ್ಟೆ ಅಂದ್ಲು ವಂಶಿ. ಅಬ್ಬಬ್ಬಾ, ಮತ್ತೆ ಅಸಾಧಾರಣ ಯೋಚನೆ ಹಾಕೋದನ್ನೆಲ್ಲ ಇಡು. ನಿಮ್ಮಪ್ಪನಿಗೆ ಸಿಕ್ಬೀಳ್ದೆ ಹೇಗೆ ಓಡ್ ಹೋಗ್ತೀಯಾ ಅಂದ್ಲು ಜನನಿ. ಕಾಲುಗಳಿಂದ ಓಡ್ತೀನಿ ಕಣೆ ಅಂದ್ಲು ವಂಶಿ. ನಾನೇ ನೀನು ತಳ್ಕೊಂಡು ಹೋಗ್ತೀಯಾ ಅನ್ನ? ಇವತ್ತು ರಾತ್ರಿಯೇ ರೈಲು ನಮ್ಮ ಗಡಿನ ದಾಟುತ್ತದೆ ನೋಡು ಅಂದ್ಲು ಜನನಿ. ಇತ್ತ ವಂಶಿ ಮನೆ ಬಿಟ್ಟು ಓಡ್ ಹೋಗೋಕೆ ತನ್ನ ಗೆಳತಿಯೊಂದಿಗೆ ಪ್ಲ್ಯಾನ್ ಮಾಡ್ತಿದ್ರೆ, ಅತ್ತ ನರಸಿಂಹಮೂರ್ತಿ ನಾಳೆ ಅವಳ ಮದುವೆಗೆ ಸಕಲ ವ್ಯವಸ್ಥೆಗಳನ್ನು ಮಾಡ್ತಿದ್ರು. ನಾವು ಓಡೋಕೆ ಪ್ರಾರಂಭಿಸಿದ್ರೆ ಜೀವನದ ಕೊನೆವರೆಗೂ ಓಡ್ತಲೇ ಇರಬೇಕಾಗತ್ತೆ. ಓಡೋದನ್ನು ನಿಲ್ಲಿಸಿ ಧೈರ್ಯವಾಗಿ ಸಮಸ್ಯೆಯನ್ನು ಎದುರಿಸಿದ್ರೆ ಮುಂದೆ ಇಡೋ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನ ಹಾದಿಯಾಗುತ್ತೆ. ವಂಶಿ ಅಂತಹದ್ದೊಂದು ಯಶಸ್ಸಿನ ಹಾದಿಯತ್ತ ತನ್ನ ಹೆಜ್ಜೆಗಳನ್ನು ಇಡೋಕೆ ಬಯಸಿದ್ಲು. ಆದರೆ ಅವಳ ಪಾದಗಳು ನೆಲವನ್ನು ತಾಕೋ ಮುನ್ನವೇ ಅದನ್ನು ತನ್ನ ಒರಟು ಕೈಗಳಿಂದ ಕಟ್ಟಿ ಹಾಕಿಬಿಟ್ಟಿದ್ರು ನರಸಿಂಹಮೂರ್ತಿ. ಕೃಷ್ಣ ತನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನರಸಿಂಹಮೂರ್ತಿ ಜೊತೆಗೆ ಹೋರಾಡಿ ನೋಡಿದ್ದ. ಈಗಾಗಲೇ ಇಬ್ಬರು ಹೆಣ್ಮಕ್ಳನ್ನ ಮದುವೆ ಆಗಿ ಅವರನ್ನೇ ಆ ಕೊಲೆಗಡಕ ಕೊಂದು ಹಾಕಿದ್ದಾನೆ ಅನ್ನೋ ಮಾತಿತ್ತು. ಅಪ್ಪ, ನಿಮ್ಗೇನಾದರೂ ತಲೆ ಕೆಟ್ಟಿದ್ಯಾ? ಅವನೇ ಒಬ್ಬ ಚಿಲ್ಲರೆ ಗಿರಾಕಿ, ಈಗಾಗಲೇ ಇಬ್ಬರು ಹೆಣ್ಮಕ್ಳನ್ನ ಮದುವೆ ಆಗಿ ಅವರನ್ನು ಕೊಂದು ಹಾಕಿದ ನೀಚ. ಆ ರೌಡಿ ನನ್ನ ಮಗನಿಗೆ ನನ್ನ ತಂಗಿನ ಕೊಟ್ಟು ಬಲಿ ಕೊಡೋಕೆ ಹೊರಟಿದ್ದೀರಾ ಅಂದ ಕೃಷ್ಣ. ಜನನಿ ಬಳಿ ಮನೆ ಬಿಟ್ಟು ಓಡ್ ಹೋಗೋದಾಗಿ ಹೇಳಿದ್ದ ವಂಶಿ ತನ್ನ ಪ್ಲ್ಯಾನನ್ನು ಹೇಗೆ ಕಾರ್ಯಗತಗೊಳಿಸೋದು ಅಂತ ಯೋಚಿಸ್ತಲೇ ಮನೆಗೆ ಬಂದಳು. ಹಿಂಭಾಗದ ಬಾಗಿಲಿನಿಂದ ಅವಳು ಒಳಗಡೆ ಕಾಲಿಡ್ತಿದ್ದಂತೆ ಈ ಬಿಸಿಯಾದ ವಾಗ್ವಾದ ಅವಳ ಕಿವಿಗೆ ಬಿದ್ದಿತ್ತು. ನೀನು ನೋಡಿದೆಯಲ್ಲ ಅದನ್ನ? ಆ ಹುಡುಗಿನ ಅವನೇ ಕೊಂದಿದ್ದನ್ನು ನೋಡಿದ್ಯಾ ನೀನು? ಅವರಿಬ್ಬರು ಕಾಯಿಲೆ ಬಿದ್ದ ಕೋಳಿಗಳಾಗಿದ್ರು. ಗ್ರಹಚಾರ ಕೆಟ್ಟು ಮದುವೆ ಆಗಿ ಬಂದ ಒಂದೇ ಸಮನೆ ಸಾವನ್ನಪ್ಪಿದ್ರು. ಅದಕ್ಕೆ ಆ ಹುಡುಗ ಏನು ಮಾಡ್ತಾನೆ? ನಿನ್ನ ತಂಗಿಯ ಕೆಟ್ಟ ಅದೃಷ್ಟಕ್ಕೆ ಈ ಸೀಮೆಯಲ್ಲೇ ಇಲ್ಲದೆ ಇರೋ ಅಂಥ ಮುದ್ದಾದ ಗಂಡನ್ನು ಹುಡ್ಕೊಂಡು ಬರೋಕ್ಕೆ ಸಾಧ್ಯನಾ ಅಂದರು ನರಸಿಂಹಮೂರ್ತಿ. ಅವರ ಚುಚ್ಚು ಮಾತು ಕೃಷ್ಣನನ್ನು ಮತ್ತಷ್ಟು ಕೆರಳಿಸಿತ್ತು. ಅಪ್ಪ ಬೇಡ, ನೀವು ಬೇಕಂತಲೇ ಹಠ ಮಾಡ್ತಿದ್ದೀರಾ. ವಂಶಿಯ ಜೀವನ ಹೀಗಾಗೋಕ್ಕೆ ಕಾರಣನೇ ನೀವು. ಆ ಹುಚ್ಚ ನನ್ನ ಮಗ ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ತೀನಿ ಅಂತ ನನ್ನ ತಂಗಿಯ ಜೀವನವನ್ನು ಬಲಿ ಕೊಟ್ಬಿಟ್ಟ. ನೀವು ಇಬ್ಬರೂ ಮಾಡಿದ ತಪ್ಪಿಗೆ ವಂಶಿ ಶಿಕ್ಷೆ ಅನುಭವಿಸ್ಬೇಕಾ ಅಂದ ಕೃಷ್ಣ. ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಆ ಹುಡುಗನಿಗೆ ಮಾತನ್ನು ಕೊಟ್ಬಿಟ್ಟಿದ್ದೀನಿ. ಸುಮ್ಮನೆ ದಿನ ದೂಡೋದು ನನಗಿಷ್ಟ ಇಲ್ಲ. ನಾಳೆನೇ ಆ ಹುಡುಗಂಗೂ ಇವಳಿಗೂ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಮದುವೆ. ಕಸಿ ಬಿಸಿ ಆಗದೆ ದಿಢೀರನೆ ಒಂದು ಬಾಂಬ್ ಎತ್ತಿ ಮಗಳು ತಲೆ ಮೇಲೆ ಹಾಕಿದ್ರು ನರಸಿಂಹಮೂರ್ತಿ. ನಾನು ಉಸಿರಿರೋವರೆಗೂ ನನ್ನ ತಂಗಿ ಕೊರಳಿಗೆ ಆ ಚಿಲ್ಲರೆ ಗಿರಾಕಿಯಿಂದ ತಾಳಿ ಕಟ್ಟೋಕೆ ಬಿಡೋದಿಲ್ಲ ಅಂತ ತಂದೆಯನ್ನು ಎದುರಿಸಿ ನಿಂತ ಕೃಷ್ಣ. ಅಜ್ಜಿ ಜಯಮ್ಮ ಒಂದು ಕಡೆ, ಅರ್ಚನಾ ಇನ್ನೊಂದು ಕಡೆ ಕೃಷ್ಣನನ್ನು ಹಿಡಿದು ಎಳಿತಿದ್ರು. ನರ್ಮದಾ ಗಂಡನ ಕಾಲನ್ನು ಹಿಡ್ಕೊಂಡು, ರೀ, ನೀವು ಮಾಡ್ತಿರೋದು ನಿಮಗೆ ಚೆನ್ನಾಗಿದೆಯಾ? ಅವನೇನೋ ಹಾಳಾಗಿ ಹೋದವನು. ಅವನಿಗೆ ಹೋಗಿ ಹೋಗಿ ನಮ್ಮ ಮಗಳನ್ನ ಕಟ್ಟೋಕ್ಕೆ ಹೊರಟಿದ್ದೀರಲ್ಲ. ನಾಳೆ ನಮ್ಮ ಮಗಳನ್ನ ಕೊಂದು ಹೆಣವಾಗಿ ಹಾಕ್ಬಿಡ್ತಾನೆ. ನಿಮಗೆ ಬೇಕಿದ್ರೆ ಮಕ್ಕಳ ಮೇಲೆ ಪ್ರೀತಿ ಇಲ್ದಿರಬಹುದು, ಆದರೆ ನಾನು ಹೆತ್ತವಳು. ನಾನು ಹೊಟ್ಟೆ ಉರಿತಿರೋದು ನಿಮಗೆ ಕಾಣಿಸ್ತಿಲ್ವಾ? ಬೇಡ ರೀ. ಅವಳು ಜೀವನ ಪೂರ್ತಿ ನಮ್ಮನೆಯಲ್ಲೇ ಕನ್ಯೆಯಾಗೆ ಬಿದ್ದು ಕಳೆದು ಹೋದರೂ ಪರವಾಗಿಲ್ಲ. ದಯವಿಟ್ಟು ಅವನಿಗೆ ಮಾತ್ರ ಮದುವೆ ಮಾಡಿಕೊಡ್ಬೇಡಿ. ಆಮೇಲೆ ನಾನು ಜೀವಂತವಾಗಿ ಇರೋದೇ ಇಲ್ಲ ಅಂದರು ನರ್ಮದಾ. ನರ್ಮದಾಳ ಅಳು ನರಸಿಂಹಮೂರ್ತಿಯನ್ನು ಎಳ್ಳಷ್ಟು ಕರಗಿಸ್ಲಿಲ್ಲ. ಇದಕ್ಕಿಂತ ಕೆಟ್ಟದಾಗಿ ನರ್ಮದಾ ಅವರ ಬಳಿ ಬೇಡ್ಕೊಂಡಾಗಲೂ ಹಲವು ವಿಷಯಗಳಲ್ಲಿ ಕಿವಿ ಕೇಳಿಸ್ತವರಂತೆ ಇರ್ತಿದ್ರು ನರಸಿಂಹಮೂರ್ತಿ. ತನ್ನ ಇಡೀ ಕುಟುಂಬವೇ ತನಗೆ ವಿರುದ್ಧವಾಗಿರೋದನ್ನು ನರಸಿಂಹಮೂರ್ತಿ ಗಮನಿಸಿದ್ರು. ಇವರನ್ನು ಹೀಗೆ ಬಿಟ್ಟರೆ ಕೆಲಸ ಆಗೋದಿಲ್ಲ. ನಾಳೆ ಏನಾದರೂ ಕುತಂತ್ರ ಮಾಡಿ ಮದುವೆನ ನಿಲ್ಲಿಸ್ಬಿಡ್ತಾರೆ. ಇವರೆಲ್ರಿಗೂ ನರಸಿಂಹಮೂರ್ತಿ ಅಂದರೆ ಯಾರು ಅಂತ ತೋರಿಸೋ ಸಮಯ ಬಂದಿದೆ ಅಂತ
ಕಾಲನ್ನು ಹಿಡ್ಕೊಂಡು ಅಳ್ತಿದ್ದ ನರ್ಮದಾಳ ಎದೆಗೆ ಜೋರಾಗಿ ಹೋದ್ರು. ಅಮ್ಮ ಅಂತ ಅಜ್ಜಿಯನ್ನು ತಂಗಿಯನ್ನು ಪಕ್ಕಕ್ಕೆ ತಳ್ಳಿ ಓಡು ಬಂದು ನರ್ಮದಾಳನ್ನು ಎತ್ಕೊಂಡ ಕೃಷ್ಣ. ನರಸಿಂಹಮೂರ್ತಿ ಒದ್ದ ಏಟಿಗೆ ನರ್ಮದಾಗೆ ಕಣ್ಣು ಕತ್ತಲೆ ಬಂದಂತಾಯಿತು. ಇಷ್ಟೂ ಹೊತ್ತು ಮರೆಯಲ್ಲೇ ನಿಂತು ತಮಾಷೆ ನೋಡ್ತಿದ್ದ ವಂಶಿ ತನ್ನ ತಾಯಿಯ ಸ್ಥಿತಿಯನ್ನು ಕಂಡು ಗಾಬರಿಯಿಂದ ಓಡ್ಬಂದ್ಲು. ವಂಶಿಯನ್ನು ಕಂಡ ತಕ್ಷಣವೇ ನರ್ಮದಾರ ಕಣ್ಣೀರು ಕಟ್ಟೆಯೊಡೆದು ಹರಿತು. ಹೊಟ್ಟೆಯೊಳಗಡೆಯಿಂದ ಉಕ್ಕಿ ಬಂದ ಮಾತೃತ್ವ ಅಷ್ಟೋ ಇಷ್ಟೋ ಆಸೆಯಿಂದ ಸಾಕಿ ಬೆಳೆಸಿದ ಮಗಳನ್ನು ಬಲಿ ಕೊಡೋಕೆ ಹೊರಟಿರೋದನ್ನು ನೆನೆದು ತಡೆಯೋಕ್ಕಾಗದೆ ದುಃಖದಲ್ಲಿ ಉಕ್ಕಿ ಬಂತು. ಅಯ್ಯೋ, ನಾನು ಹೆತ್ತೋ ಮಗಳೇ, ನಿನ್ನ ಸ್ಥಿತಿ ಹೀಗಾಗಬೇಕಿತ್ತ? ಇದಕ್ಕೆ ನೀನು ಹುಡ್ತಾಗಲೇ ಸತ್ತು ಹೋಗಿದ್ರೆ ನಾನು ನೆಮ್ಮದಿಯಾಗಿರ್ತಿದ್ನಲ್ಲ. ಈ ಹಾಳಾಗಿ ಹೋದವನಿಗೆ ಮಗಳಾಗಿ ಹುಟ್ಟಿ ಹೀಗೆ ತಳ್ಳಲ್ಪಟ್ಟವನಿಗೆ ಹೆಂಡತಿ ಆಗೋಕೆ ಹೊರಟಿದೆಯಲ್ವಾ? ನಾನು ಏನು ಮಾಡಲಿ? ಅಯ್ಯೋ ತಾಯಿ, ನಾನು ಪೂಜಿಸಿದ ದೇವರೆಲ್ಲ ನನ್ನ ಕೈ ಬಿಟ್ಬಿಟ್ರಲ್ಲ ಅಂತ ಗೋಳಾಡಿದ್ರು. ಮೂವರು ಮಕ್ಕಳು ನರ್ಮದಾಳನ್ನು ಸುತ್ತುವರೆದು ಹಿಡ್ಕೊಂಡು ಕಣ್ಣೀರಿಟ್ರು. ಕೃಷ್ಣ ಕೋಪದಿಂದ ಎದ್ದು ತನ್ನ ತಂದೆ ಮೇಲೆ ಎಗರೋಕೆ ಹೋದಾಗ ಅಲ್ಲಿ ನರಸಿಂಹಮೂರ್ತಿ ಇರಲಿಲ್ಲ. ಅಷ್ಟರಲ್ಲೇ ಈ ಮನುಷ್ಯ ಎಲ್ಲಿ ಹೋದ ಅಂತ ಕೃಷ್ಣ ಸುತ್ತಲೂ ಕಣ್ಣಾಡಿಸಿರುವಾಗ, ಅಯ್ಯೋ ಅಣ್ಣ, ಅಲ್ಲಿ ನೋಡೋಣ ನಮ್ಮ ಅಪ್ಪನನ್ನ ಎಂದ ಅರ್ಚನಾಳ ಧ್ವನಿ ಕೇಳಿ ಗಾಬರಿಯಿಂದ ಅವಳು ತೋರಿಸಿದ ದಿಕ್ಕಿನಂತ ತಿರುಗಿ ನೋಡ್ದ ಕೃಷ್ಣ. ಸೀಮೆ ಎಣ್ಣೆ ಕ್ಯಾನ್ ಕೈಯಲ್ಲಿ ಹಿಡ್ಕೊಂಡು ನಡುಮನೆಗೆ ಬಂದ ನರಸಿಂಹಮೂರ್ತಿ ಮರುಕ್ಷಣವೇ ಅದನ್ನು ತನ್ನ ಮೈಮೇಲೆಲ್ಲ ಸುರ್ಕೊಂಡು ಬೆಂಕಿ ಪೊಟ್ಟಣದ ಕಡ್ಡಿನ ಗೀರೋಕೆ ರೆಡಿಯಾಗಿ ನಿಂತಿದ್ರು. ಏಯ್ ಕೃಷ್ಣ, ನಿಮ್ಮ ಅಪ್ಪ ಬೆಂಕಿ ಹಚ್ಕೊಳ್ಳೋಕೆ ಹೊರಟಿದ್ದಾನೆ ಕಣೋ. ಹಾಳಾಗಿ ಹೋಗೋನು ಸತ್ರು ನಮ್ಮನ್ನು ಒಳಗಡೆ ಹಾಕಿ ಜೈಲನ್ನು ತಿನ್ನಿಸ್ದೆ ಹೋಗುವಂತೆ ಕಾಣ್ತಿಲ್ಲ. ವಯಸ್ಸಾದ ಕಾಲದಲ್ಲಿ ನನ್ನಿಂದ ಪೊಲೀಸ್ ರೇಟ್ ತಡೆಯೋಕೆ ಸಾಧ್ಯ ಇಲ್ಲ. ಅವನನ್ನು ಹಿಡಿಯೋ ಮಗನೆ ಅಂತ ಜಯಮ್ಮಜ್ಜಿ ಹಾಕಿದ ಗಲಾಟೆಗೆ ಅಕ್ಕಪಕ್ಕದವರು ಓಡಿಬಂದರು. ಮನೆಯೊಳಗಡೆ ಇದ್ದ ಸ್ಥಿತಿಯನ್ನು ಕಂಡ ತಕ್ಷಣವೇ ತಮ್ಮ ಜೀವವೇ ಮುಖ್ಯ ಅಂತ 10 ಅಡಿ ದೂರದಲ್ಲೇ ನಿಂತ್ಕೊಂಡ್ರು. ಏಯ್, ನಿನಗೇನಾದರೂ ಹುಚ್ಚ? ಯಾಕೋ ಮೈ ಮೇಲೆ ಸೀಮೆಣ್ಣೆ ಸುರ್ಕೊಂಡು ನಿಂತಿದ್ಯಾ? ಬೆಂಕಿ ಹಚ್ಕೊಂಡು ಸಾಯೋನು ಸತ್ತು ತೊಲಗಬೇಕಾದದ್ದು ತಾನೇ. ಬೆಂಕಿ ಹಚ್ಕೊಳ್ತೀನಿ ಅಂತ ನಾಟಕ ಮಾಡ್ತಿದ್ಯಾ? ಹಚ್ಕೋ. ನೀನು ಸತ್ತರೆ ಮಾತ್ರ ಈ ಕುಟುಂಬಕ್ಕೆ ಮುಕ್ತಿ ಸಿಗೋದು. ಸತ್ತು ತೊಲಗು ಅಂದ ಕೃಷ್ಣ. ಚಿಕ್ಕಂದಿನಿಂದ ತಂದೆ ಮೇಲಿದ್ದ ಹೆದರಿಕೆ ಮತ್ತು ಆಕ್ರೋಶ ಒಂದೇ ಬಾರಿಗೆ ಸೇರಿಕೊಂಡು ಕೃಷ್ಣ ಹುಚ್ಚನಂತೆ ಕಿರಿಚಿದ. ನರಸಿಂಹಮೂರ್ತಿಯ ಕಣ್ಣುಗಳಲ್ಲಿ ಕ್ರೌರ್ಯ ಬಂದು ಹೋಯಿತು. ತಾನು ಸಾಯೋದೆ ತನ್ನ ಕುಟುಂಬಕ್ಕೆ ದೀಪಾವಳಿ ಹಬ್ಬ ಅನ್ನೋದು ಅವ್ರಿಗೇನು ಗೊತ್ತಿಲ್ವಾ? ಬೆಂಕಿ ಹಚ್ಕೊಂಡು ಸಾಯೋದಕ್ಕಾಗಿಯೇ ಇಷ್ಟೆಲ್ಲ ನಾಟಕ ಆಡ್ತಿದ್ರಾ? ನಿಲ್ಲಲಾಗದೆ ಎದ್ದು ನಿಂತಿದ್ದ ನರ್ಮದಾಳ ಬಳಿಗೆ ಮರುಕ್ಷಣವೇ ತೆರಳಿದ ನರಸಿಂಹಮೂರ್ತಿ ಉಳಿದಿದ್ದ ಸೀಮೆ ಎಣ್ಣೆನ ನರ್ಮದಾಳ ತಲೆ ಮೇಲೆ ಸುರಿದ್ರು. ಕೃಷ್ಣ ಮತ್ತು ಉಳಿದ ಮಕ್ಕಳು ಓಡು ಬಂದು ಹತ್ರ ತಲುಪುವಷ್ಟರಲ್ಲೇ ಬೆಂಕಿ ಪೊಟ್ಟಣದ ಕಡ್ಡಿಯನ್ನು ಗೀರೇ ಬಿಟ್ರು. ಇನ್ನು ಒಂದೇ ಒಂದು ಹೆಜ್ಜೆ ಯಾರಾದರೂ ಮುಂದೆ ಇಟ್ಟು ನೋಡಿ, ನಿಮ್ಮವ್ವನ್ನ ಜೀವಂತವಾಗೇ ಬೆಂಕಿ ಹಚ್ಚಿ ಕೊಂದು ಹಾಕ್ತೀನಿ. ಏನೋ ಹೆತ್ತ ಅಪ್ಪನನ್ನೇ ಸಾಯಿ ಅಂತೀಯ? ನಾನು ಸತ್ತರೆ ನೀವು ಸಂತೋಷವಾಗಿ ಇರಬಹುದು ಅಂತ ಅಂದ್ಕೊಂಡ್ರಾ? ಬಿಡೋದಿಲ್ಲ ಕಣ್ರೋ. ಈ ನರಸಿಂಹಮೂರ್ತಿನ ಯಾರು ಅಂತ ಅಂದ್ಕೊಂಡಿದ್ದೀರಾ? ಒಬ್ಬನನ್ನು ಜೀವಂತವಾಗಿ ಬಿಡೋದಿಲ್ಲ. ಎಲ್ಲರನ್ನ ಸುಟ್ಟು ಬೂದಿ ಮಾಡಿ ಹೊರಟು ಹೋಗ್ತೀನಿ ಅಂತ ಕೈಯಲ್ಲಿ ಉರಿತಿದ್ದ ಕಡ್ಡಿಯನ್ನು ಊದಿ ಆರಿಸಿ ಮರುಕ್ಷಣದಲ್ಲೇ ಇನ್ನೊಂದು ಕಡ್ಡಿನ ಗೀರ್ಬಿಟ್ರು. ಅಪ್ಪ, ಹೀಗೆ ಮಾಡಬೇಡಪ್ಪ, ಅಮ್ಮನನ್ನು ಬಿಟ್ಬಿಡು, ಅಮ್ಮಗೇನಾದರೂ ಆದರೆ ಅಂತ ಕೃಷ್ಣ ಆತಂಕದಿಂದ ಕಿರಿಚಿದ. ಜಯಮ್ಮಜ್ಜಿ ಮತ್ತು ಅರ್ಚನಾ ನೆಲದ ಮೇಲೆ ಮಂಡಿಯೂರಿ ನರಸಿಂಹಮೂರ್ತಿ ಬಳಿ ಕಣ್ಣೀರಿಡ್ತಿದ್ರು. ನರ್ಮದಾಗೆ ಜೀವ ಭಯವೇನೂ ಇರಲಿಲ್ಲ. ಜೀವವಿಲ್ಲದ ಹೆಣದಂತೆ ನಿಂತ್ಕೊಂಡಿದ್ರು. ನರಸಿಂಹಮೂರ್ತಿನ ಮದುವೆ ಆದಾಗಿನಿಂದ ಅವರ ಬದುಕೆ ಶೂನ್ಯವಾಗಿ ಹೋಗಿತ್ತು. ಬೊಂಬೆ ಅಂತೆ ನಿಂತಿದ್ದ ತಾಯಿನ ನೋಡಿದ್ಲು ವಂಶಿ. ನರಸಿಂಹಮೂರ್ತಿ ಯಾವುದಕ್ಕಾಗಿ ಈ ನಾಟಕ ಆಡ್ತಿದ್ದಾರೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಕಣ್ಣಿನಲ್ಲಿ ಬಿದ್ದ ಕಣ್ಣೀರನ್ನು ಕೈಯಿಂದ ಒರೆಸ್ಕೊಂಡವಳು ತಂದೆಯ ಮೇಲೆ ಕಿರಿಚ್ತಾ ಇದ್ದ ಅಣ್ಣನನ್ನು ಸುಮ್ಮನಿರೋಕೆ ಹೇಳಿ, ಅಪ್ಪ, ನೀವು ನೋಡಿದ ಗಂಡನನ್ನೇ ನಾನು ಮದುವೆ ಆಗ್ತೀನಿ ಅಂದ್ಲು ಶಾಂತವಾಗಿ. ಆಗ ನರ್ಮದಾ, ಬೇಡವೇ ವಂಶಿ, ನಾನು ಸತ್ರು ಸಾಯ್ತೀನಿ ಹೊರತು ನಿನ್ನನ್ನು ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ ಅಂತ ಕೂಗಾಡಿದ್ರು. ಉಳಿದೆಲ್ರಿಗೂ ವಂಶಿಯ ಉತ್ತರ ಆಘಾತ ತಂದಿತ್ತು. ನಿನ್ನ ಮಾತನ್ನು ನಾನು ನಂಬಬಹುದಾ ಅಂದರು ನರಸಿಂಹಮೂರ್ತಿ. ನೀವು ನಂಬದೇ ಇರುವಂತೆ ನಾನು ನಡ್ಕೊಂಡಿಲ್ಲ ಅಪ್ಪ ಅಂದ್ಲು ವಂಶಿ. ಮಾತು ಮೀರಿ ನಡೆದ್ರೆ ಎಂದ ನರಸಿಂಹಮೂರ್ತಿಯ ನೋಟ ಹೆಂಡತಿಯನ್ನು ಸ್ಪರ್ಶಿಸಿತು. ನಡೆಯೋದಿಲ್ಲ ಅಪ್ಪ ಅಂತ ಫಾಸ್ಟಾಗಿ ತನ್ನ ರೂಮ್ ಒಳಗಡೆ ನುಗ್ಗಿ ಬಾಗಿಲು ಹಾಕ್ಕೊಂಡ್ಲು ವಂಶಿ.
ನರಸಿಂಹಮೂರ್ತಿ ಗೆಲುವಿನ ನಗೆಯೊಂದಿಗೆ ಸ್ನಾನ ಮಾಡಿಬಂದು ಯಾರು ತಿಂತಾರೋ ಇಲ್ವೋ ಗಡಿಗೆಲಿದ್ದ ಅನ್ನನ ಎತ್ತಾಕೊಂಡು ಹೊಟ್ಟೆ ತುಂಬ ತಿಂದು ಹೊರಗಡೆ ಹೊರಟು ಹೋದರು. ನರ್ಮದಾ ಮತ್ತು ಉಳಿದವರು ವಂಶಿಯ ರೂಮ್ ಬಾಗಿಲನ್ನು ತಟ್ಟಿ ತಟ್ಟಿ ಸುಸ್ತಾಗಿ ಹೋದರು. ನಾಳೆ ಬೆಳಗಾದರೆ ವಂಶಿಯ ಜೀವನವೇ ಹಾಳಾಗಿ ಹೋಗುತ್ತೆ. ಕೃಷ್ಣ ಧರ್ಮ ಸಂಕಟದಲ್ಲಿ ಸಿಲುಕೊಂಡ. ಈಗ ಹೋಗಿ ತಂದೆ ನೋಡಿಟ್ಟಿರೋರನ್ನು ಕಡಿದು ಹಾಕಿದ್ರು. ತನ್ನ ತಾಯಿಯ ಜೀವಕ್ಕೆ ಯಾವುದೇ ಅಭಯ ಸಿಗೋದಿಲ್ಲ. ತಾನು ಹೇಳಿದ್ದು ನಡಿಲಿಲ್ಲ ಅನ್ನೋ ಅಹಂಕಾರದಲ್ಲಿ ನರಸಿಂಹಮೂರ್ತಿ ನಾಟಕನ ನಿಜ ಮಾಡೋ ಸಾಧ್ಯತೆಯೇ ಇತ್ತು. ತಂಗಿಯ ಜೀವನ, ತಾಯಿಯ ಜೀವ ಇವೆರಡರ ನಡುವೆಯೂ ತೂಗಾಡ್ತಿದ್ದ ಕೃಷ್ಣ. ಆ ಮನೇಲಿ ಯಾರಿಗೂ ಊಟ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಕೃಷ್ಣ ಹೊರಗಡೆ ಹೊರಟು ಹೋದ. ಉಳಿದ 3 ಹೆಣ್ಮಕ್ಳು ಒಂದೊಂದು ಮೂಲೆಯಲ್ಲಿ ಮುದುಡ್ಕೊಂಡು ನಾಳೆ ಏನಾಗುತ್ತೋ ಅನ್ನೋ ಭಯದಲ್ಲಿ ನಡುಗ್ತಾ ಕೂತಿದ್ರು. ಅಷ್ಟರಲ್ಲೇ ವಂಶಿಯ ರೂಮಿನ ಕಿಟಕಿಯನ್ನು ತಟ್ಟಿದ್ಲು ಜನನಿ. ಏಯ್ ವಂಶಿ ಅಂತ. ಜನನಿಯ ಧ್ವನಿ ಕೇಳಿದ ತಕ್ಷಣ ನಾಗರ ಹಾವಿನಂತೆ ತಲೆಯನ್ನು ಮಾತ್ರ ಎತ್ತಿ ನೋಡಿದ್ಲು ವಂಶಿ. ಅವಳ ಕಂಗಾಲಾದ ಮುಖವೇ ಜನನಿಗೆ ಎಲ್ಲವನ್ನ ತಿಳಿಸ್ಕೊಟ್ಟಿತ್ತು. ಮತ್ತೆ ದಿಂಬಿನಲ್ಲಿ ಮುಖ ಹುದುಗಿಸಿ ಮಲಗಿಬಿಟ್ಲು ವಂಶಿ. ಛೆ, ಏಯ್ ವಂಶಿ, ಹೊರಗಡೆಗೆ ಬಾರೆ ಅಂದರೂ ವಂಶಿಯಲ್ಲಿ ಯಾವುದೇ ಚಲನವಲನವಿರಲಿಲ್ಲ. ಈಗ ಬರ್ತೀಯೋ ಇಲ್ವೋ ಅಂದ್ಲು ಜನನಿ. ಯಾಕೆ ಹೀಗೆ ಜೀವ ತೆಗಿತೀಯ ನೀನು ಕೂಡ? ಎಲ್ಲವೂ ಮುಗ್ದೋಯ್ತು ಕಣೆ. ಇನ್ಮೇಲೆ ಹೊರಗಡೆಗೆ ಬಂದ್ರೇನು ಒಳಗಡೆ ಇದ್ರೇನು ಅಂತ ನಿರಾಶೆಯಿಂದ ಮಾತಾಡಿದ್ಲು ವಂಶಿ. ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ನನ್ನ ಬಳಿ ಮನೆ ಬಿಟ್ಟು ಹೋಗೋದಾಗಿ ಹೇಳಿ ಹೋದ ಗೆಳತಿ ಹೀಗೆ ಕುಸಿದು ಬಿದ್ದು ಮಲಗಿರೋದನ್ನು ನೋಡಿದಾಗ ಜನನಿಗೆ ಒಳಗಡೆಯಿಂದ ನೋವಾಯಿತು. ಯಾವುದೇ ಕೆಲಸ ಮಾಡೋವಾಗಲೂ ನಾವು ಎಂದಿಗೂ ಧೈರ್ಯಗುಂದಬಾರ್ದು. ಮಾಡಿದ್ರೆ ಧೈರ್ಯವಾಗಿ ಕೊನೆವರೆಗೂ ಹೋರಾಡಿ ಮಾಡಬೇಕು. ಸಾಧ್ಯ ಆಗಲಿಲ್ವಾ, ನಾಚಿಕೆ ಇಲ್ಲದೆ ಅದನ್ನು ಹಾಗೆ ಕೈ ಬಿಟ್ಬಿಡ್ಬೇಕು. ಇದೆಲ್ಲವನ್ನ ಲೆಕ್ಕದ ಮೇಷ್ಟ್ರಿಗಿಂತ ಕೆಟ್ಟದಾಗಿ ನೀನೇ ನನಗೆ ಹೊಡೆದು ತಲೆಗೆ ತುಂಬಿದ ವಿಷಯ ಅಲ್ವೇನೆ. ಬಾಯಿ ಹರ್ಕೊಂಡು ತತ್ವ ಹೇಳ್ತಿದ್ದೆ ಆಗ. ಈಗ್ಯಾಕೆ ಜೀವನವೇ ಕುಸಿದು ಬಿದ್ದಂತೆ ಅಳ್ತಿದೆಯಾ? ಎದ್ದು ಹೊರಗಡೆಗೆ ಬಾರೆ ಅಂದ್ಲು ಜನನಿ. ಜನನಿ, ಈಗ ನಾನು ಯಾರನ್ನೂ ಮುಖ ನೋಡಿ ಮಾತಾಡೋ ಸ್ಥಿತಿಯಲ್ಲಿಲ್ಲ. ಸುಮ್ಮನೆ ಹೊರಟು ಹೋಗು ಅಂತ ನಿರಾಶೆಯಿಂದ ಹೇಳಿದ್ಲು ವಂಶಿ. ಸಾಧ್ಯವೇ ಇಲ್ಲ. ಈಗ ನೀನು ಬರಲಿಲ್ಲ ಅಂದರೆ ನಾನು ಈಗಲೇ ಓಡಿ ಹೋಗಿ ನಿಮ್ಮ ಮನೆ ಬಾವಿಗೆ ಜಿಗಿದ್ಬಿಡ್ತೀನಿ ಅಂದ್ಲು ಜನನಿ. ಜಿಗಿ ಒಬ್ಳು ಕನ್ಯೆಯಾಗಿರೋ ಹುಡುಗಿನ ಬಲಿ ಕೊಟ್ಟರೆ ನಮ್ಮ ಮನೆ ಬಾವಿ ನಿಧಿ ಕೊಡುತ್ತೆ ಅಂತ ಒಂದಿನ ನಮ್ಮ ಅಜ್ಜಿ ಹೇಳ್ತಿದ್ರು ಅಂದ್ಲು ವಂಶಿ. ಅಯ್ಯೋ ಪಾಪಿ, ನಿನ್ನನ್ನು ಕಾಪಾಡಿ ದಡ ಸೇರ್ಸೋಕೆ ಬಂದರೆ ನನಗೆ ಹೆಣದ ಹಾಸಿಗೆ ಕಟ್ಟೋಕೆ ರೆಡಿ ಆಗ್ತಿದ್ದೆ ಅಲ್ವಾ? ಏಯ್, ನಿಮ್ಮ ಅಪ್ಪ ಬಂದು ತೊಲಗ್ಬಿಡ್ತಾನೆ ಕಣೆ, ದಯವಿಟ್ಟು ಹೊರಗಡೆಗೆ ಬಾರೆ ಅಂದ್ಲು ಜನನಿ. ಜನನಿಯ ಧ್ವನಿಯಲ್ಲಿದ್ದ ಗಡಿಬಿಡಿ ಅದಕ್ಕಿಂತ ಹೆಚ್ಚಾಗಿ ವಂಶಿಗೆ ಮಲಗಿರೋಕೆ ಬಿಡಲಿಲ್ಲ. ಗೆಳತಿಯನ್ನು ದಿಟ್ಟಿಸ್ತಾ ಎದ್ದು ಬಂದವಳು ಬಾಗಿಲು ತೆರೆದು ಹೊರಗಡೆಗೆ ಬಂದಳು. ಏನೇ ನಿನ್ನ ಸಮಸ್ಯೆ ಅಂತ ಕೇಳ್ತಾ ಬಂದ ವಂಶಿಯ ಕೈ ಹಿಡಿದು ಎಳ್ಕೊಂಡು ಹಿಂದಿನ ತೆಂಗಿನ ತೋಟದೊಳಗಡೆ ನುಗ್ಗಿದ್ಲು ಜನನಿ. ಯಾಕೆ ಹೀಗೆ ಎತ್ತಿನಂತೆ ಎಳ್ಕೊಂಡು ಓಡ್ ಬರ್ತೀಯಾ ಅಂದ್ಲು ವಂಶಿ. ಶ ಅಂತ ಕಣ್ಣುಗಳನ್ನು 4 ಕಡೆ ಸುತ್ತಿಸಿದ ಜನನಿ. ಇಲ್ಲಿ ನೋಡು, ನಿನ್ನ ಮನೆ ವಿಷಯ ಕೇಳಿದ ತಕ್ಷಣವೇ ನನಗೆ ಅರ್ಥ ಆಯಿತು. ನಿಮ್ಮ ಅವ್ವನ ಜೀವ ಕಾಪಾಡೋಕೆ ನಾಳೆ ನೀನು ಆ ಮುರುಘ ಅನ್ನೋನನ್ನು ಮದುವೆ ಆಗ್ತೀಯಾ? ಬೇಡ ವಂಶಿ, ಊರು ಬಿಟ್ಟು ಓಡ್ ಹೋಗೋದು ಅಂತ ನಿರ್ಧಾರ ಆಗಿತ್ತು. ಆ ನಿರ್ಧಾರದಿಂದ ಹಿಂದೆ ಸರಿಬೇಡ ಅಂದ್ಲು ಜನನಿ. ಜನನಿಯನ್ನ ಪಾಪದಂತೆ ನೋಡಿದ ವಂಶಿ, ನನ್ನ ಜೀವನ, ನನ್ನ ಸಮಸ್ಯೆಯೇ ಮುಖ್ಯ ಅಂತ ಓಡ್ ಹೋಗೋಕೆ ಹೇಳ್ತಿದ್ಯಾ ಜನನಿ? ನನ್ನ ಅಮ್ಮನ ಬಗ್ಗೆ ಯೋಚಿಸಿ ನೋಡಿದ್ಯಾ? ನಮ್ಮ ಅಣ್ಣ ಕೂಡ ನಮ್ಮ ಅಪ್ಪನಿಗೆ ಹೆದರಿ ಸುಮ್ಮನೆ ಹೊರಟು ಹೋದ. ನನ್ನ ಜೀವನ ಇಷ್ಟೇ ಅಂತ ನಾನು ನಿರ್ಧರಿಸ್ಬಿಟ್ಟಿದ್ದೀನಿ ಕಣೆ. ನಮ್ಮ ಅಪ್ಪನ ಕೈಯಲ್ಲಿ ದಿನನೂ ಏಟು ತಿಂದು ಸಾಯೋದಕ್ಕಿಂತ ಒಂದೇ ಬಾರಿಗೆ ಆ ಮುರುಗನ ಜೊತೆಗೆ ಹೋಗಿ ಹೆಣ ಆಗ್ಬಿಡ್ತೀನಿ. ನನ್ನ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ್ವೆ ಅಂದ್ಲು ವಂಶಿ. ಹೋಗೆ ಅರೆ ಹುಚ್ಚಿ, ಬಾಯಿಗೆ ಬಂದಂತೆ ಬೈದ್ಬಿಡ್ತೀನಿ ನೋಡೀಗ. ತಗೋ ಇದನ್ನು ಹಿಡ್ಕೋ ಅಂದ್ಲು ಜನನಿ. ಜನನಿ ತನ್ನ ಕೈಯಲ್ಲಿ ತುರ್ಕಿದ್ದನ್ನು ಕಣ್ಣರಳಿಸಿ ನೋಡಿದ್ಲು ವಂಶಿ. ತುರ್ತಾಗಿ ಹುಂಡಿನ ಒಡೆದು ಅದರಲ್ಲಿದ್ದ ಹಣವನ್ನು ಕದ್ದು ತಂದಿದ್ಲು ಜನನಿ. ಅದನ್ನು ಒಂದು ಬಟ್ಟೆ ಚೀಲದಲ್ಲಿ ಹಾಕಿ ಮೂಟೆ ಕಟ್ಟಿದ್ಲು. ವಂಶಿ, ಇದರಲ್ಲಿ ಹೇಗಿದ್ರೂ ಒಂದು 5,000 ರೂಪಾಯಿ ಇರುತ್ತೆ. ಇಲ್ಲಿರಬೇಡ. ನಿಮ್ಮ ಅಪ್ಪನ ಕಣ್ಣಿಗೆ ಕಾಣಿಸ್ದೆ ಜಾಗ ನೋಡಿ ಓಡ್ ಹೋಗು, ಅದೇ ನಿನಗೆ ಒಳ್ಳೆಯದು ಅಂತ ಧ್ವನಿಯನ್ನು ತಗ್ಗಿಸಿ ಮಾತಾಡಿದ್ಲು ಜನನಿ. ಬೇಡವೇ ನನ್ನಮ್ಮ ಅಂದ್ಲು ವಂಶಿ. ನೀನು ಓಡ್ ಹೋದ್ಮೇಲೆ ನಿಮ್ಮ ಅಪ್ಪನಿಂದ ನಿಮ್ಮ ಅಮ್ಮಂಗೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಕಣೆ. ನೋಡು ವಂಶಿ,
ನಿನಗೆ ಸಿಕ್ಕಿರೋ ಕೊನೆ ಅವಕಾಶ ಇದು, ಬಿಡಬೇಡ್ವೆ ಅಂದ್ಲು ಜನನಿ. ಕಹಿ ನಗು ಒಂದು ವಂಶಿಯ ತುಟಿಗಳಲ್ಲಿ ಮೂಡಿತ್ತು. ದೇವರು ಕೂಡ ನನ್ನ ಕೈ ಬಿಟ್ಬಿಟ್ನಲ್ಲ ಅಂತ ವಂಶಿ ಕಣ್ಣಿಂದ ಅಳು ನದಿಯಂತೆ ಹರಿತು. ಪಕ್ಕನೆ ಗೆಳತಿಯನ್ನು ಅಪ್ಕೊಂಡ್ಲು ಜನನಿ. ಎಷ್ಟೋ ನೋವುಗಳನ್ನು ತಡೆದು ಅಭ್ಯಾಸವಾದವಳು ವಂಶಿ, ಆದರೂ ಸದಾ ಚುರುಕಾಗಿ ಓಡಾಡ್ಕೊಂಡಿರ್ತಿದ್ಲು. ಅವಳಿಗೆ ಮರಣ ಭಯ ತೋರಿಸ್ಬಿಟ್ರಲ್ಲ ನರಸಿಂಹಮೂರ್ತಿ. ಅಳಬೇಡ್ವೆ ವಂಶಿ, ದೇವರು ಅಷ್ಟು ಬೇಗ ನಿನ್ನನ್ನು ಕೈ ಬಿಡೋದಿಲ್ಲ. ಈ ಹಣ ಕೂಡ ದೇವರ ಹುಂಡಿ ಒಡೆದದ್ದು ತಂದಿದ್ದೆ, ಹೇಗಾದರೂ ಮಾಡಿ ಇಲ್ಲಿಂದ ಓಡ್ ಹೋಗೆ ಅಂದ್ಲು ಜನನಿ. ಜನನಿಯ ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಲು ವಂಶಿ. ಸರಿ ಕಣೆ, ನೀನು ಹುಷಾರಾಗಿರು. ನಮ್ಮಪ್ಪ ನಾಳೆ ಬೆಳಗಾದ ತಕ್ಷಣ ಶೌಚಾಲಯಕ್ಕೆ ಹೋಗ್ತಾನೋ ಇಲ್ವೋ, ನಿನ್ನ ಮನೆ ಬಾಗ್ಲಲ್ಲೇ ಬಂದು ನಿಲ್ತಾನೆ ಅಂದ್ಲು ವಂಶಿ. ನನಗೂ ಗೊತ್ತಿಲ್ವಾ, ನಾನು ನೋಡ್ಕೊಳ್ತೀನಿ ಬಿಡೆ. ಎಲ್ಲಾದರೂ ತಪ್ಪಿಸ್ಕೊಂಡು ಹೋಗು ಮೊದಲು ನೀನು. ನಮ್ಮ ಜೊತೆಗೆ ಓದ್ತಿದ್ದ ಖನಿ ಮುಂಬೈನಲ್ಲಿದ್ದಾಳಂತೆ. ತಗೋ ಅವಳ ಅಡ್ರೆಸ್ಸು. ಸುಗಂಧಿ ಬಳಿ ಅವಳ ನಂಬರ್ ಪಡೆದು ಖನಿ ಜೊತೆಗೆ ಮಾತಾಡಿದ್ದೀನಿ. ಹೇಗಾದರೂ ಮಾಡಿ ಅಲ್ಲಿಗೆ ಹೋಗಿ ತಲುಪು. ಉಳ್ದಿದ್ದನ್ನು ಅವಳು ನೋಡ್ಕೋತಾಳೆ. ಅಲ್ಲಿಗೆ ಹೋದ ತಕ್ಷಣ ನಾನು ಫೋನ್ ಮಾಡೆ. ಆಮೇಲೆ ಈ ಚೈನ್ ಮಾರ್ಬಿಡು ಅಂತ ತನ್ನ ಕತ್ನಲ್ಲಿದ್ದ ಪಕ್ಷಿಯ ಆಕಾರದ ಸರವನ್ನು ಕಳಚಿ ವಂಶಿ ಕೈಯಲ್ಲಿ ತುರುಕಿದ್ಲು ಜನನಿ. ಹೋಗೆ, ಬೇಗ ಓಡು ಮನೆ ಒಳಗಡೆ. ಇದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ನಿಲ್ಲೋದು ಒಳ್ಳೆಯದಲ್ಲ ಅಂದ್ಲು ಜನನಿ. ಜನನಿ ಅಂದ್ಲು ಅಳುವನ್ನು ತಡೆಯೋಕ್ಕಾಗದೆ ವಂಶಿ. ಜನನಿ ಕಣ್ಣುಗಳನ್ನು ಬೆದರಿಸಿ ವಂಶಿನ ಮನೆ ಒಳಗಡೆ ಕಳಿಸಿ ಒಂದೇ ಓಟವಾಗಿ ಓಡ್ ಬಂದು ತನ್ನ ಮನೆ ಒಳಗಡೆ ನುಗ್ಗಿದ್ಲು. ಅವಳ ಅಮ್ಮ ಕರೀತಿದ್ರು ಕೇಳಿಸ್ಕೊಳ್ದೆ ತನ್ನ ರೂಮಿನೊಳಗಡೆ ನುಗ್ಗಿದವಳ ಅಳುವನ್ನು 4 ಗೋಡೆಗಳು ಮಾತ್ರ ತಮಾಷೆಯಾಗಿ ನೋಡ್ತಿದ್ವು. ಕತೆ ಮುಂದುವರಿಯುತ್ತೆ.